ಈ ಎಲ್ಲ ಪ್ರಶ್ನೆಗಳಿಗೆ ಈಗ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನನ್ನ ಮನಸ್ಸಿನ ಒಳಗೆ ಬಹಳ ಭಾವನೆಗಳಿದ್ದಾವೆ, ಹೇಳೋಕ್ಕೂ ಬಹಳ ಇದೆ. ಆದರೆ ಈಗ ನಮ್ಮ ಗುರಿ ಇರ್ತಕ್ಕಂಥದ್ದು ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿಯಾಗಬೇಕು ರಾಷ್ಟ್ರಹಿತದ ಕಾರಣಕ್ಕೆ. ಲೋಕಸಭೆ ಚುನಾವಣೆ ನಂತರ ಯಾರ್ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ನಡ್ಕೊಂಡ್ರು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನನ್ನ ಹತ್ರ ಇದ್ದಾವೆ. ಲೋಕಸಭೆ ಚುನಾವಣೆ ನಂತರ ಭಾಳ ವಿಷಯಗಳು ಹೇಳೋಕ್ಕಿದೆ, ಹೇಳ್ತೀನಿ. ಈಗಲ್ಲ, ರಾಜಕಾರಣ ವೈಯಕ್ತಿಕ ನೆಲೆಯಲ್ಲಿ ಮಾಡೋದಾದರೂ ಕೂಡ ಲೋಕಸಭೆ ಚುನಾವಣೆ ನಂತರ. ಈಗ ಕೇವಲ ರಾಷ್ಟ್ರಹಿತ ಮಾತ್ರ, ಪಕ್ಷಹಿತ ಮಾತ್ರ. ರಾಷ್ಟ್ರಹಿತ ಮತ್ತು ಪಕ್ಷಹಿತದ ಕಾರಣಕ್ಕೆ ಭಾಳ ಸಂಗತಿಗಳನ್ನು ನುಂಗಿಕೊಳ್ಬೇಕಾಗತ್ತೆ, ನುಂಗ್ಕೊಂಡಿದ್ದೇವೆ. ಸಮಯ ಬಂದಾಗ, ಸಂದರ್ಭ ಬಂದಾಗ ಭಾಳ ದಿನ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳ್ಳೋಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ಜನರ ಮುಂದೆ ಹೇಳ್ತೀನಿ. ಅದಕ್ಕೆ ಸಮಯ ಈಗಲ್ಲ. ಈ ಸಮಯದಲ್ಲಿ ಕೇವಲ ಒಂದೇ ಗುರಿ, ಪ್ರಧಾನಮಂತ್ರಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗೋದಕ್ಕೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಆ ಗೆಲ್ಲೋದಕ್ಕೆ ಏನು ನಮ್ಮ ಅಳಿಲು ಸೇವೆ ಇದೆ, ಆ ಅಳಿಲು ಸೇವೆ ಮಾಡೋದಷ್ಟೇ ನಮ್ಮ ಕೆಲಸ. ಈ ಎಲ್ಲ ಪ್ರಶ್ನೆಗಳಿಗೆ ಈಗ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನನ್ನ ಮನಸ್ಸಿನ ಒಳಗೆ ಬಹಳ ಭಾವನೆಗಳಿದ್ದಾವೆ, ಹೇಳೋಕ್ಕೂ ಬಹಳ ಇದೆ. ಆದರೆ ಈಗ ನಮ್ಮ ಗುರಿ ಇರ್ತಕ್ಕಂಥದ್ದು ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿಯಾಗಬೇಕು ರಾಷ್ಟ್ರಹಿತದ ಕಾರಣಕ್ಕೆ. ಲೋಕಸಭೆ ಚುನಾವಣೆ ನಂತರ ಯಾರ್ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ನಡ್ಕೊಂಡ್ರು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನನ್ನ ಹತ್ರ ಇದ್ದಾವೆ. ಲೋಕಸಭೆ ಚುನಾವಣೆ ನಂತರ ಭಾಳ ವಿಷಯಗಳು ಹೇಳೋಕ್ಕಿದೆ, ಹೇಳ್ತೀನಿ. ಈಗಲ್ಲ, ರಾಜಕಾರಣ ವೈಯಕ್ತಿಕ ನೆಲೆಯಲ್ಲಿ ಮಾಡೋದಾದರೂ ಕೂಡ ಲೋಕಸಭೆ ಚುನಾವಣೆ ನಂತರ. ಈಗ ಕೇವಲ ರಾಷ್ಟ್ರಹಿತ ಮಾತ್ರ, ಪಕ್ಷಹಿತ ಮಾತ್ರ. ರಾಷ್ಟ್ರಹಿತ ಮತ್ತು ಪಕ್ಷಹಿತದ ಕಾರಣಕ್ಕೆ ಭಾಳ ಸಂಗತಿಗಳನ್ನು ನುಂಗಿಕೊಳ್ಬೇಕಾಗತ್ತೆ, ನುಂಗ್ಕೊಂಡಿದ್ದೇವೆ. ಸಮಯ ಬಂದಾಗ, ಸಂದರ್ಭ ಬಂದಾಗ ಭಾಳ ದಿನ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳ್ಳೋಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ಜನರ ಮುಂದೆ ಹೇಳ್ತೀನಿ. ಅದಕ್ಕೆ ಸಮಯ ಈಗಲ್ಲ. ಈ ಸಮಯದಲ್ಲಿ ಕೇವಲ ಒಂದೇ ಗುರಿ, ಪ್ರಧಾನಮಂತ್ರಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗೋದಕ್ಕೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಆ ಗೆಲ್ಲೋದಕ್ಕೆ ಏನು ನಮ್ಮ ಅಳಿಲು ಸೇವೆ ಇದೆ, ಆ ಅಳಿಲು ಸೇವೆ ಮಾಡೋದಷ್ಟೇ ನಮ್ಮ ಕೆಲಸ. ಈ ಎಲ್ಲ ಪ್ರಶ್ನೆಗಳಿಗೆ ಈಗ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನನ್ನ ಮನಸ್ಸಿನ ಒಳಗೆ ಬಹಳ ಭಾವನೆಗಳಿದ್ದಾವೆ, ಹೇಳೋಕ್ಕೂ ಬಹಳ ಇದೆ. ಆದರೆ ಈಗ ನಮ್ಮ ಗುರಿ ಇರ್ತಕ್ಕಂಥದ್ದು ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿಯಾಗಬೇಕು ರಾಷ್ಟ್ರಹಿತದ ಕಾರಣಕ್ಕೆ. ಲೋಕಸಭೆ ಚುನಾವಣೆ ನಂತರ ಯಾರ್ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ನಡ್ಕೊಂಡ್ರು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನನ್ನ ಹತ್ರ ಇದ್ದಾವೆ. ಲೋಕಸಭೆ ಚುನಾವಣೆ ನಂತರ ಭಾಳ ವಿಷಯಗಳು ಹೇಳೋಕ್ಕಿದೆ, ಹೇಳ್ತೀನಿ. ಈಗಲ್ಲ, ರಾಜಕಾರಣ ವೈಯಕ್ತಿಕ ನೆಲೆಯಲ್ಲಿ ಮಾಡೋದಾದರೂ ಕೂಡ ಲೋಕಸಭೆ ಚುನಾವಣೆ ನಂತರ. ಈಗ ಕೇವಲ ರಾಷ್ಟ್ರಹಿತ ಮಾತ್ರ, ಪಕ್ಷಹಿತ ಮಾತ್ರ. ರಾಷ್ಟ್ರಹಿತ ಮತ್ತು ಪಕ್ಷಹಿತದ ಕಾರಣಕ್ಕೆ ಭಾಳ ಸಂಗತಿಗಳನ್ನು ನುಂಗಿಕೊಳ್ಬೇಕಾಗತ್ತೆ, ನುಂಗ್ಕೊಂಡಿದ್ದೇವೆ. ಸಮಯ ಬಂದಾಗ, ಸಂದರ್ಭ ಬಂದಾಗ ಭಾಳ ದಿನ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳ್ಳೋಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ಜನರ ಮುಂದೆ ಹೇಳ್ತೀನಿ. ಅದಕ್ಕೆ ಸಮಯ ಈಗಲ್ಲ. ಈ ಸಮಯದಲ್ಲಿ ಕೇವಲ ಒಂದೇ ಗುರಿ, ಪ್ರಧಾನಮಂತ್ರಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗೋದಕ್ಕೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಆ ಗೆಲ್ಲೋದಕ್ಕೆ ಏನು ನಮ್ಮ ಅಳಿಲು ಸೇವೆ ಇದೆ, ಆ ಅಳಿಲು ಸೇವೆ ಮಾಡೋದಷ್ಟೇ ನಮ್ಮ ಕೆಲಸ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.